ನಮಸ್ತೆ ಕರ್ನಾಟಕ ಸ್ನೇಹಿತರೆ, ಈ ಹೊತ್ತಿನ ಕ್ರಿಕೆಟ್ ಅಪ್ಡೇಟ್. ಫಸ್ಟ್ ಅಪ್ಡೇಟ್ ಬರ್ತಾ ಇದೆ. ನಿತೀಶ್ ಕುಮಾರ್ ರೆಡ್ಡಿ ಏನಿದ್ದಾರೆ, ಇವಾಗ ಇಂಜುರಿಯಿಂದಾಗಿ ಸೈಡ್ ಲೈನ್ ಆಗಿದ್ದಾರೆ, ಅಂದ್ರೆ ರೋಲ್ಡ್ ಔಟ್ ಆಗಿದ್ದಾರೆ. ಅವರು ಐರ್ಲೆಂಡ್ ವಿರುದ್ಧ ನಡೆಯುವಂತಹ T20 ಸರಣಿ ಹಾಗೇನೆ ಇಂಗ್ಲೆಂಡ್ ವಿರುದ್ಧ ನಡೆಯುವಂತಹ T20 ಸರಣಿಗೆ ಲಭ್ಯರಾಗಿರೋದಿಲ್ಲ. ಇದು ಒಂದು ದೊಡ್ಡ ಹೊಡೆತ ಅಂತ ಹೇಳ್ಬೋದು ನಮ್ಮ ಟೀಮ್ ಇಂಡಿಯಾಕ್ಕೆ. ಯಾಕಂತ ಹೇಳಿದ್ರೆ ಹಾರ್ದಿಕ್ ಪಾಂಡ್ಯ ಕೂಡ ಇಂಜುರಿಯಿಂದಾಗಿ ರೂಲ್ಡ್ ಔಟ್ ಆಗಿದ್ದಾರೆ. ಇವಾಗ ಫಾಸ್ಟ್ ಬೌಲಿಂಗ್ ಆಲ್ರೌಂಡರ್ ಅಂತಿದ್ದಂಥ ನಿತೀಶ್ ಕುಮಾರ್ ರೆಡ್ಡಿ ಏನಿದ್ದಾರೆ ಅವರು ಕೂಡ ರೂಲ್ಡ್ ಔಟ್ ಆಗಿದ್ದಾರೆ. ಇವಾಗ ಇಂಡಿಯಾಕ್ಕೆ ಫಾಸ್ಟ್ ಬೌಲಿಂಗ್ ಆಲ್ರೌಂಡರ್ ನ ಸಮಸ್ಯೆ ಎದುರಾಗಿದೆ. ಇದನ್ನು ಯಾವ ರೀತಿ ನಿಭಾಯಿಸ್ತಾರೆ ನಮ್ಮ ಟೀಮ್ ಇಂಡಿಯಾ ಅಂತ ನೋಡೋದಾದ್ರೆ, ಸದ್ಯದ ಮಟ್ಟಿಗೆ ಬರುವಂತಹ ಅಪ್ಡೇಟಿನ ಪ್ರಕಾರ ಎಸ್ ಶೆಡ್ಗೆ ಏನಿದ್ದಾರೆ ಅವರು ರಿಪ್ಲೇಸ್ ಮಾಡಿದ್ದಾರೆ ನಿತೀಶ್ ಕುಮಾರ್ ರೆಡ್ಡಿ ಅವರನ್ನು ಅಂತ ಅಪ್ಡೇಟ್ ಬರ್ತಾ ಇದೆ. ಹೌದು, ಸೂರ್ಯನ್ ಶೆಡ್ಗೆ ಏನಿದ್ದಾರೆ ಅವರು ನಿತೀಶ್ ಕುಮಾರ್ ರೆಡ್ಡಿ ಅವರ ರಿಪ್ಲೇಸ್ಮೆಂಟ್ ಆಗಿ ಟೀಮ್ ಇಂಡಿಯಾಕ್ಕೆ ಎಂಟ್ರಿ ಕೊಡಲಿದ್ದಾರೆ. ಪಂಜಾಬ್ ಕಿಂಗ್ಸ್ ಪರ ಉತ್ತಮ ಪ್ರದರ್ಶನ ಕೊಟ್ಟಂತಹ ಶೆಡ್ಗೆ ಏನಿದ್ದಾರೆ ಇಂಡಿಯಾ ಏನಲ್ಲೂ ಕೂಡ ಉತ್ತಮ ಪ್ರದರ್ಶನ ಕೊಟ್ಟಿದ್ದಾರೆ. ಅದೇ ರೀಸನ್ಗೆ ಅವರಿಗೆ ಟೀಮ್ ಇಂಡಿಯಾಕ್ಕೆ ಎಂಟ್ರಿ ಸಿಕ್ಕಿದೆ ಅನ್ನುವಂತಹ ಅಪ್ಡೇಟ್ ಬರ್ತಾ ಇದೆ. ಲೈಕ್ ಟು ಲೈಕ್ ರಿಪ್ಲೇಸ್ಮೆಂಟ್ ಅಂತ ಹೇಳೋಕ್ಕಾಗೋದಿಲ್ಲ. ಶೆಡ್ಗೆ ಇನ್ನು ಡೆಬ್ಯೂ ಮಾಡ್ತಾ ಇದ್ದಾರೆ. ನಿತೀಶ್ ಕುಮಾರ್ ರೆಡ್ಡಿ ಆಲ್ರೆಡಿ ಟೀಮ್ ಇಂಡಿಯಾದಲ್ಲಿ ಆಟ ಆಡಿದಂತಹ ಅನುಭವ ಇದೆ. ಆದ್ರೆ ಒಂದಿಷ್ಟು ಲೆವೆಲ್ಗೆ ಅವರ ಒಂದು ಆಬ್ಸೆನ್ಸ್ ಅನ್ನು ಇವರು ತುಂಬಬಹುದು ಅಂತ ಅನಿಸ್ತಾ ಇದೆ. ಇನ್ನು ನೆಕ್ಸ್ಟ್ ಅಪ್ಡೇಟ್ ಬಂದು ಹಾರ್ದಿಕ್ ಪಾಂಡ್ಯ CSKಗೆ ಎಂಟ್ರಿ ಕೊಟ್ರ. ಹೌದು, ಈ ರೀತಿಯಾದಂತಹ ತುಂಬಾನೇ ಅಪ್ಡೇಟ್ ಬರ್ತಾ ಇತ್ತು. ಆದ್ರೆ ಇದೆಲ್ಲದಕ್ಕೂ ಇವಾಗ ಫುಲ್ ಸ್ಟಾಪ್ ಬಿದ್ದಿದೆ ಅಂತ ಹೇಳ್ಬೋದು. CSK ಯಾವುದೇ ರೀತಿಯಲ್ಲೂ ಕೂಡ ಇಂಟ್ರೆಸ್ಟ್ ಆಗಿಲ್ವಂತೆ ಹಾರ್ದಿಕ್ ಪಾಂಡ್ಯನ ಟ್ರೇಡ್ ಮಾಡ್ಕೊಳ್ಳೋದಕ್ಕೆ. ಕೆಲವೊಂದು ಬಿಗ್ ನ್ಯೂಸ್ ಅಂತ ಹೇಳ್ಬೋದು. ಹಾರ್ದಿಕ್ ಪಾಂಡ್ಯ CSKಗೆ ಬರ್ತಾರೆ, ಹಾಗೆ ಹೀಗೆ ಎಲ್ಲ ನ್ಯೂಸ್ ಬರ್ತಾ ಇತ್ತು. ಆದ್ರೆ ಇದೆಲ್ಲದಕ್ಕೂ ಇವಾಗ ತೆರೆ ಬಿದ್ದಿದೆ ಅಂತ ಹೇಳ್ಬೋದು. ಸದ್ಯದ ಮಟ್ಟಿಗೆಲ್ಲ ಯಾವತ್ತಿಗೂ ಕೂಡ ಹಾರ್ದಿಕ್ ಪಾಂಡ್ಯನ ಟ್ರೇಡ್ ಮಾಡ್ಕೊಳ್ಳೋದಿಲ್ಲ ಅನ್ನೋಂತಹ ಅಪ್ಡೇಟ್ ಕೊಟ್ಟಿದೆ CSK ಮ್ಯಾನೇಜ್ಮೆಂಟ್. ಇಂಟ್ರೆಸ್ಟೇ ತೋರಿಸ್ತಾ ಇಲ್ಲ. ಆದ್ರಿಂದ ಈ ವಿಷಯ ಇಲ್ಲಿಗೆ ನಿಂತಂತಾಗಿದೆ ಅಂತ ಹೇಳ್ಬೋದು. ಬೇರಾವ ತಂಡಗಳು ಅವರ ಜೊತೆ ಮಾತುಕತೆ ನಡೆಸ್ತಾ ಇದ್ದಾವ ಇಲ್ಲವ ಅನ್ನೋದಕ್ಕೂ ಇನ್ನೂ ಕೂಡ ಸರಿಯಾದ ಮಾಹಿತಿ ಇಲ್ಲ. ಆದ್ರೆ CSK ಕನ್ಫರ್ಮ್ ಆಗಿ ಹಾರ್ದಿಕ್ ಪಾಂಡ್ಯ ಜೊತೆ ಯಾವುದೇ ರೀತಿಯಾದಂತಹ ಟ್ರೇಡ್ಗೆ ಒಪ್ಪಿಕೊಂಡಿಲ್ವಂತೆ. ಇದಂತೂ ಕನ್ಫರ್ಮೇಶನ್ ಆಗಿದೆ. ಮುಂದಿನ ದಿನಗಳಲ್ಲಿ CSKಯಲ್ಲಿ ನೋಡ್ಬೋದಂತ ಕೆಲವರು ಯೋಚನೆ ಮಾಡ್ಕೊಂಡಿದ್ರು. ಆದ್ರೆ ಯಾವುದೇ ರೀತಿಯಲ್ಲೂ ಕೂಡ CSKಗೆ ಹಾರ್ದಿಕ್ ಪಾಂಡ್ಯ ಬರೋದಿಲ್ಲ. ಇನ್ನು ನೆಕ್ಸ್ಟ್ ಅಪ್ಡೇಟ್ ಬಂದು ಟ್ರೆಂಟ್ ಬೋಲ್ಟ್ MLCಯಲ್ಲಿ ದಾಖಲೆ ಸೃಷ್ಟಿ ಮಾಡಿದ್ದಾರೆ. ಹೌದು, ಟ್ರೆಂಟ್ ಬೋಲ್ಟ್ ನೀವೆಲ್ಲ ನೋಡಿರ್ತೀರಾ, ಉತ್ತಮ ಸ್ವಿಂಗ್ ಫಾಸ್ಟ್ ಬೌಲರ್ ಆಗಿರ್ತಾರೆ. ಪವರ್ ಪ್ಲೇ ನಲ್ಲಿ ಒಳ್ಳೆಯ ವಿಕೆಟ್ ತೆಗೆಯುವಂತಹ ಅಪ್ಡೇಟ್ ಇರುವಂತಹ ಒಬ್ಬ ಬೌಲರ್ ಆಗಿರ್ತಾರೆ. ನ್ಯೂಜಿಲೆಂಡ್ ನ ಈ ಆಟಗಾರ ಸದ್ಯದ ಮಟ್ಟಿಗೆ ಇಂಟರ್ನ್ಯಾಷನಲ್ ಕ್ರಿಕೆಟ್ ಆಡ್ತಾ ಇಲ್ಲ. ಇವಾಗ ಅವರು ಲೀಗ್ ಮ್ಯಾಚ್ ಗಳಲ್ಲಿ ತುಂಬಾನೇ ಕಾಣಿಸಿಕೊಳ್ತಾ ಇದ್ದಾರೆ. ಅದರಲ್ಲೂ ಇವಾಗ MLCಯಲ್ಲಿ ಒಂದು ದಾಖಲೆ ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳ್ಬಹುದು. MLCಯಲ್ಲಿ 50 ವಿಕೆಟ್ ಪಡೆದಂತಹ ಏಕೈಕ ಬೌಲರ್ ಆಗಿದ್ದಾರೆ. 29 ಇನ್ನಿಂಗ್ಸ್ ಗಳಲ್ಲಿ ಈ ಒಂದು 50 ವಿಕೆಟ್ ಗಳನ್ನು ಪಡೆದಿದ್ದಾರೆ. MLCಯಲ್ಲಿ ನೋಡೋದಾದ್ರೆ ತುಂಬಾನೇ ಬ್ಯಾಟಿಂಗ್ ಪಿಚ್ ಇರ್ತದೆ. ಅಂಥದ್ರಲ್ಲಿ ಈ ಒಂದು ಸಾಧನೆ ಮಾಡಿದೆ ಅಂತ ಹೇಳಿದ್ರೆ ಒಬ್ಬ ಒಳ್ಳೆಯ ಬೌಲರ್ನ ಲಕ್ಷಣ ಆಗಿರ್ತದೆ. ಇವರು ಉತ್ತಮ ಬೌಲರ್ ಆಗಿರೋದ್ರಿಂದ MLCಯಲ್ಲಿ ಇಷ್ಟೊಂದು ವಿಕೆಟ್ ಪಡೀಲಿಕ್ಕೆ ಸಾಧ್ಯ ಆಯಿತು. ಇಲ್ಲ ಅಂತ ಹೇಳಿದ್ರೆ 250 ಸ್ಕೋರ್ ಕೂಡ ಚೇಸ್ ಆಗ್ತಾ ಇದೆ MLCಯಲ್ಲಿ. ನೀವೆಲ್ಲ ನೋಡಿರ್ತೀರಾ, ಅಷ್ಟೊಂದು ಫ್ಲಾಟ್ ಪಿಚಸ್ ಮಾಡಿರ್ತಾರೆ. ಅಂತಹ ಫ್ಲಾಟ್ ಪಿಚಸ್ ಗಳಲ್ಲಿ ಒಳ್ಳೆ ಪರ್ಫಾರ್ಮ್ ಕೊಡ್ಬೇಕಂತ ಹೇಳಿದ್ರೆ ಅದು ಬೋಲ್ಟ್ ನಿಂದ ಮಾತ್ರ ಸಾಧ್ಯ ಆಗಿರ್ತದೆ. ಟ್ರೆಂಟ್ ಬೋಲ್ಟ್ ಇವಾಗ 50 ವಿಕೆಟ್ ಪಡೆದಂತಹ ಏಕೈಕ ಬೌಲರ್ ಆಗಿರ್ತಾರೆ. 2027ರ ಮೊದಲ ಟ್ರೇಡ್ ಆಗಿದೆ ಗುರು. ಹೌದು, ಫಸ್ಟ್ ಟ್ರೇಡ್ ಕನ್ಫರ್ಮ್ ಆಗಿದೆ. ಎಲ್ಲಾ ವಾದ ವಿವಾದಗಳಿಗೆ ಇವಾಗ ತೆರೆ ಬಿದ್ದಿದೆ ಅಂತ ಹೇಳ್ಬೋದು. ತುಂಬಾನೇ ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡ್ತಾ ಇದೆ. ಅವರು ಆ ತಂಡಕ್ಕೆ, ಇವರು ಈ ತಂಡಕ್ಕೆ ಅಂತ ಮಾತುಗಳು ಕೇಳಿ ಬರ್ತಾ ಇತ್ತು. ಎಲ್ಲದಕ್ಕೂ ಇವಾಗ ಫುಲ್ ಸ್ಟಾಪ್ ಬಿದ್ದಿದೆ. ಹೌದು, ದಿಲ್ಲಿಗೆ ಪುನಃ ರಿಷಬ್ ಪಂತ್ ಎಂಟ್ರಿ ಕೊಟ್ಟಿದ್ದಾರೆ. ಹೌದು, ಲಕ್ನೋ ಸೂಪರ್ ಜೈಂಟ್ಸ್ ಜೊತೆಗಿದ್ದ ಸಂಬಂಧ ಇವಾಗ ಮುಗಿದಿದೆ. ಪುನಃ ಅವರು ಹೋಮ್ ಟೀಮ್ಗೆ ಮರಳಿದ್ದಾರೆ ಅಂತ ಹೇಳ್ಬಹುದು. 15 ಕೋಟಿಗೆ ಟ್ರೇಡ್ ಆಗಿದ್ದಾರೆ ರಿಷಬ್ ಪಂತ್. ಹೌದು, 27 ಕೋಟಿ ಲಕ್ನೋ ಪರ ಆಟ ಆಡಿದ್ರು. ಆದ್ರೆ ಅಲ್ಲೇನೋ ಅಷ್ಟೊಂದು ಪರ್ಫಾರ್ಮ್ ಕೊಟ್ಟಿಲ್ಲ. ಆದ್ರೆ ಅವರಿಗೆ ಬುದ್ಧಿ ಬಂದಿದೆ ಅಂತ ಅನಿಸ್ತಾ ಇದೆ. ದುಡ್ಡೆಲ್ಲ ಬೇಡ ಗುರು, ಮರ್ಯಾದೆ ಉಳಿದ್ರೆ ಸಾಕಂತ ಇವಾಗ ಅವರಿಗೆ ಅನಿಸಿದೆ. ಆ ಕಾರಣದಿಂದಾಗಿ ಅವರು ಪುನಃ ತನ್ನ ಹಳೆಯ ತಂಡಕ್ಕೆ ಬಂದಿದ್ದಾರೆ. ಅದು 15 ಕೋಟಿಗಳಿಗೆ, ಕೇವಲ 15 ಕೋಟಿಗಳಿಗೆ. ದುಡ್ಡು ಇಂಪಾರ್ಟೆಂಟ್ ಅಲ್ಲ, ಕೇವಲ ಪರ್ಫಾರ್ಮೆನ್ಸ್ ಇಂಪಾರ್ಟೆಂಟ್ ಅಂತ ಅವರು
ಪುನಃ ದಿಲ್ಲಿಗೆ ಎಂಟ್ರಿ ಕೊಟ್ಟಿದ್ದಾರೆ. ಸೊ ಟ್ರೇಡ್ ಆಗ್ತಾರೆ ಅಂತ ಹೇಳಿದ್ರೆ ಒಬ್ಬ ಪ್ಲೇಯರ್ ಅನ್ನು ಕೊಡ್ಲೇಬೇಕಾಗ್ತದೆ. ಕುಲ್ದೀಪ್ ಯಾದವ್ ಅವರನ್ನು ಲಕ್ನೋಗೆ ಕೊಟ್ಟಿದ್ದಾರೆ. ಸೊ ಲಕ್ನೋ ಯಾವ ರೀತಿ ಸ್ಟ್ರಾಟಜಿ ಮಾಡ್ತಾ ಇದೆ ಅಂತ ನನಗಂತೂ ಅರ್ಥ ಆಗೋದಿಲ್ಲ. ಯಾಕಂತ ಹೇಳಿದ್ರೆ LSG ಯಲ್ಲಿ ತುಂಬಾನೇ ಸ್ಪಿನ್ನರ್ಸ್ ಗಳಿದ್ದಾರೆ. ಸೊ ದಿಗ್ವಿಜಯ್ ರಾಠ್ ಇರ್ಬೋದು, ಶಹಬಾಜ್ ಅಹಮದ್ ಇರ್ಬೋದು, ಇವರೆಲ್ಲ ಕೂಡ LSG ಯಲ್ಲಿ ಇದ್ದಾರೆ. ಆದ್ರೂ ಕೂಡ ಇನ್ನೊಬ್ಬ ಸ್ಪಿನ್ ಬೌಲರ್ ನ ಎಂಟ್ರಿ ಮಾಡಿಸಿದ್ದಾರೆ. ಯಾಕಂತ ಇನ್ನೂ ಅರ್ಥ ಆಗೋದಿಲ್ಲ. ಲಕ್ನೋ ಪಿಚ್ ಸ್ಪಿನ್ನರ್ಸ್ ಗಳಿಗೆ ಅಷ್ಟೊಂದು ಸಾಥ್ ಕೊಡೋದಿಲ್ಲ. ಆದ್ರೂ ಕೂಡ ಇಲ್ಲಿ ಸ್ಪಿನ್ನರ್ಸ್ ನ ಅವರು ಟ್ರೇಡ್ ಮಾಡ್ಕೊಂಡಿದ್ದಾರೆ. ಸೊ ಅವರ ಒಂದು ಕ್ಯಾಲ್ಕುಲೇಷನ್ ತುಂಬಾನೇ ಡಿಫ್ರೆಂಟ್ ಇರ್ಬೋದು. ಸೊ ಅದೇ ರೀತಿ ಅವರು ತಮ್ಮ ಸ್ಟ್ರಾಟಜಿಗೆ ಅನುಗುಣವಾಗಿ ಕುಲ್ದೀಪ್ ಯಾದವ್ ಅವರನ್ನು ಟ್ರೇಡ್ ಮಾಡ್ಕೊಂಡಿದ್ದಾರೆ. ಸೊ ರಿಷಬ್ ಪಂತ್ ಅನ್ನು ಕೊಟ್ಟಿದ್ದಾರೆ, ಕುಲ್ದೀಪ್ ಯಾದವ್ ಅನ್ನು ಬೈ ಮಾಡ್ಕೊಂಡಿದ್ದಾರೆ. ಕುಲ್ದೀಪ್ ಯಾದವ್ ಅವರ ಅಮೌಂಟ್ ಒಂದು ಸೇಮ್ ಇರ್ತದೆ. ದಿಲ್ಲಿ ಕ್ಯಾಪಿಟಲ್ ಅಲ್ಲಿ ಎಷ್ಟು ಕೊಟ್ಟಿದ್ದಾರೋ ಅಷ್ಟೇ ಕೂಡ ಲಕ್ನೋದಲ್ಲಿ ಕೂಡ ಕೊಡ್ತಾರೆ. ಆದ್ರೆ ರಿಷಬ್ ಪಂತ್ಗೆ ಮಾತ್ರ ಇಲ್ಲಿ ಕಡಿಮೆ ಮೊತ್ತದ ಅಮೌಂಟ್ ಸಿಗ್ತದೆ. ಸೊ 27 ಕೋಟಿಯ ಬದಲಾಗಿ ಇವಾಗ ಕೇವಲ 15 ಕೋಟಿ ಸಿಗ್ತದೆ. ಸೊ ದಿಲ್ಲಿಗೆ ಇಲ್ಲಿ ಜಾಕ್ ಪಾಟ್ ಅಂತ ಹೇಳ್ಬಹುದು. ಸೊ ಯಾಕಂತ ಹೇಳಿದ್ರೆ 27 ಕೋಟಿಯಲ್ಲಿ 15 ಕೋಟಿ, ಸೊ ನೀವೇ ಅರ್ಥ ಮಾಡ್ಕೊಳ್ಳಿ, ದಿಲ್ಲಿಗೆ ಇದರಿಂದ ತುಂಬಾನೇ ಲಾಭ ಆಗಲಿದೆ. ದಿಲ್ಲಿಗೆ ಹಿಂದಿನ ಬಾರಿ ಮಿಡಲ್ ಆರ್ಡರ್ ಸಮಸ್ಯೆ ಇತ್ತು. ಇವಾಗ ಕೂಡ ರಿಷಬ್ ಪಂತ್ ಆಗಮನದಿಂದ ಈ ಒಂದು ಸಮಸ್ಯೆ ದೂರವಾಗಬಹುದು ಅಂತ ಅನಿಸ್ತಾ ಇದೆ. ಸೊ ಬೆಸ್ಟ್ ಡೀಲ್ ಆಗಿದೆ. ಸೊ IPL ನ ಫಸ್ಟ್ ಡೀಲ್ ಕೂಡ ಇದೇ ಆಗಿರ್ತದೆ. ಸೊ ಮುಂದಿನ ದಿನಗಳಲ್ಲಿ ಈ ಡೀಲ್ ಮುಂದುವರಿಬಹುದು. ಬೇರೆ ತಂಡಗಳು ಕೆಲವೊಂದು ಪ್ಲೇಯರ್ಗಳನ್ನು ಟ್ರೇಡ್ ಮಾಡ್ಕೋಬಹುದು. ಸೊ ಆದ್ರೆ ಇದು 2027ರ IPL ನ ಮೊದಲ ಟ್ರೇಡ್ ಆಗಿರ್ತದೆ. ಸೊ ಈ ಮಾಹಿತಿ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೇನೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ನಮಸ್ಕಾರ.